ಪ್ರಿಯ ವೀಕ್ಷಕರೇ, ಇದು ಭದ್ರಾವತಿ ಅನ್ವರ್ ಕಾಲೋನಿ ಟೀ ಕುಡಿಲಿಕ್ಕೆ ಬಂದಂತಹ ಈ ವಿಶ್ವ ಆಲಿಯಾಸ್ ಮುದ್ದೆ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುತ್ತೆ ಜೂನ್ 8ನೇ ತಾರೀಕು. ಇದ್ರ ಬಗ್ಗೆ ಒಂದು ಸವಿಸ್ತಾರವಾದ ಒಂದು ವರದಿ ಮಾಡಿರ್ತೀವಿ ನಮ್ಮದೇ ಯೂಟ್ಯೂಬ್ ಚಾನಲಲ್ಲಿ. ಅದಕ್ಕೆ ಹಳೆಯ ವೈಷಮ್ಯ ಕಾರಣ ಇರ್ಬೋದು, ಬಹುಶಃ ಇಂತಿಂಥ ವ್ಯಕ್ತಿಗಳೇ ಇರ್ಬೋದು ಅಂತಲೂ ಕೂಡ ನಾವು ಹೇಳಿದ್ವಿ. ಇದೇ ಗಾಂಧಿ, ಕರಾಟೆ ಪ್ರಕಾಶ, ಕೊಳಪೆ ಭರತ ಅಂತಲೂ ಕೂಡ ಹೇಳಿದ್ವಿ. ಈ ಹುಡುಗರಿಗೆ ಈ ವಿಶ್ವನ್ನ ಜೀವ ಸಮೇತ ತೆಗೆಯೋದು ಬಹುಶಃ ಇಷ್ಟೇ ಮಾಡಿದರೆ ಅಂತಂದಮೇಲೆ ಜೀವ ತೆಗೆಯೋದು ಏನು ದೊಡ್ಡ ವಿಚಾರ ಆಗಿರಲಿಲ್ಲ. ಬಲ್ಲ ಮೂಲಗಳ ಪ್ರಕಾರ ವರ್ಷದ ಹಿಂದೆ ಹೇಳಿದ್ರಂತೆ, ನಿನಗೆ ಜೀವ ತೆಗೆಯಲ್ಲ, ಜೀವನ ನರಳಿಸ್ತೀವಿ ಅಂತ. ಬಹುಶಃ ಅದೇ ಕೆಲಸ ಮಾಡಿದ್ದಾರೆ. ಪೊಲೀಸರ ಒಂದು ಚಾಣಾಕ್ಷತನದಿಂದ ಈ ಎಲ್ಲ ಆರೋಪಿಗಳನ್ನು ಸೆರೆ ಹಿಡಿದು ಮ್ಯಾಜಿಸ್ಟ್ರೇಟ್ರ ಮುಂದೆ ಒಪ್ಪಿಸಿದ್ದಾರೆ. ಈ ವಿಶ್ವ ಆಲಿಯಾಸ್ ಮುದ್ದೆಗೆ ಮುಹೂರ್ತ ಇಟ್ಟ ಈ ಹುಡುಗರು ಇವತ್ತು ಮ್ಯಾಜಿಸ್ಟ್ರೇಟ್ರ ಮುಂದೆ ಶರಣಾಗಿ ಜೈಲಲ್ಲಿ ಮುದ್ದೆ ಮುರಿಲಿಕ್ಕೆ ಹೊರಟಿದ್ದಾರೆ. ಇವರು ಜೈಲಿಗೆ ಹೋಗ್ತಿದ್ದ ಹಾಗೆ ಶಿವಮೊಗ್ಗದಲ್ಲಿ ಮತ್ತೊಬ್ಬ ನಟೋರಿಯಸ್ ನರಸಿಂಹ ಎಂಬುವನ ಕೊಲೆಯಾಗಿದೆ. ಅದು ಕೂಡ ಇದೇ ಇಸ್ಪೀಟ್ ವಿಚಾರಕ್ಕೆ. ಒಟ್ಟಿನಲ್ಲಿ ಈ ಇಸ್ಪೀಟ್ ದಂಧೆ ಮಾಡೋರು ದುಡ್ಡು ಮಾಡೋದ್ರ ಜೊತೆಗೆ ಕೊಲೆನೂ ಮಾಡ್ತಾರೆ, ಕೊಲೆನೂ ಆಗ್ತಾರೆ. ಇವ್ರ ಕೊನೆಗೆ ಉತ್ತರ ಸಿಗೋದಿಷ್ಟೇ, ಇವ್ರ ಮನೇಲಿ ಇರೋರೆಲ್ಲ ಅನಾಥರಾಗ್ತಾರೆ.